ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿರೋ, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ನಿಮ್ಮ ಪ್ರೀತಿಯ ಬಲ್ಸಿಮೆ ಹುಡುಗಿ. ವೆಲ್ಕಮ್ ಟು ನ್ಯೂ ವ್ಲಾಗ್. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಎಡಗಡೆ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತೇನೇನು ಕೆಲಸ ನೋಡುವ. ಕೊಡಮ್ಮ, ನಾನು ಬಿಚ್ಕೊಡ್ತೀನಿ. ನೀನು ಬಿಚ್ಚಿಕೊಳ್ತೀಯ? ಇಲ್ಲ, ನಾನು ಬಿಚ್ಕೊಡ್ತೀನಿ. ಕೊಡು. ಅದು ನೋಡಿ ಹೆಂಗೆ ಕಡ್ದ ಇದೆಯಾ? ಏನ? ನನಗೊಂದು ನಿನಗೊಂದು. ಅಲ್ಲಿ ಯಾವ್ದಾನ ಒಂದು ಬಟ್ಟೆ ತಂಬ್ರು ಹೋಗಪ್ಪ, ಚಿಂಬಳ ತೆಗಿತೀನಿ ಅವಳದು. ಸುಮ್ಮನಿರು. ಕುರಿ ಎಲ್ಲ ಬಿಟ್ಟೆ. ಎಲ್ಲದಾವ ಕುರಿ? ಎಲ್ಲದ ಸಿದ್ದು? ಕೊಡು 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 ಕೊಡು. ಅವಳು ಏನಾರು ಮಾಡ್ಕೊಂಡು ಕೊಡಪ್ಪ. ಆಮೇಲೆ ಇನ್ನೂ ಒಂದು ಕೊಡ್ತೀನಿ, ಸುಮ್ಮನೆ ತೋರಿಸ್ತೀನಿ ಇವಾಗ. ಕೊಡ್ತೀನಿ, ತೋರಿಸಿ ಕೊಡ್ತೀನಿ ಸುಮ್ಮನೆ. ಅಷ್ಟು ಕೊಡ್ತೀಯೇನು ಅಣ್ಣಗೆ? ಅವನಿಗೊಂದು ನಿನಗೊಂದು ತೆಗೆಮ್ಮ. ತೆಗಿ, ಕಾಲು ಇಕ್ಬೇಡ, ನೋವು ಆಗ್ತಾವ. ತೆಗಿಯಪ್ಪ, ನೋವು ಆಗ್ತಾವ. ಅಚ್ಚಲೆ ತೆಗಿ, ಹಿಂದಕ್ಕೆ ದಾಡಿ. ಕುರಿ ಮರಿನ ಹೆಂಗ್ ಬಿಡೋದು ತೋರ್ಸಪ್ಪ. ಎಲ್ಲ ಕುರಿ ಮರಿ ಹೆಂಗ್ ಬಿಡೋದು ತೋರ್ಸಪ್ಪ, ತೋರ್ಸು. ಬನ ಸಿದ್ದು ಅವಾಗ ಬಿಟ್ಟೆ ಅಲ್ಲ ಕುರಿನ. ಹೆಂಗ್ ಇವಾಗ ಬಿಟ್ಟೆ ಅಲ್ಲ ಪಾಪಿ, ಕುರಿ ಎಲ್ಲ ಬಿಟ್ರಂತ. ಎಲ್ಲಿ ಅಲ್ಲದವೇನು? ನೀ ತೆಗಿ, ಅವಳ ಮೇಲಕ್ಕೆ ಹಾಕ್ಬೇಡ, ಒದಿತೀನಿ ನೋಡು. ಗುಳ್ಳೆ ಆಗೈತೆ, ತೆಗಿಯಪ್ಪ ಅವಳಿಗೆ. ತೆಗಿಯಮ್ಮ, ಮೇಲಕ್ಕೆ ಹಾಕ್ಬಾರ್ದು. ಆ ಸಿಂಬಳ ನೋಡು ಎಷ್ಟೊಂದೈತೆ ಗೊಣ್ಣೆ. ಥೂ ಕಕ್ಕ. ಹೋಗು, ಬಟ್ಟೆ ಆತಂತ ತಾಂಬ್ರು ಬಾ, ಒರೆಸ್ತೀನಿ. ಎದ ನೆನ್ಪೋ, ಬಾ ಬಾ, ನೆನ್ಪು ಬಾ. ಸ್ನೇಹಿತರ ನೋಡಿ, ಅವಳಿಗೆ ಏನಂದರೆ ನಮ್ಮ ಗಳ್ಳಿ ಎಲ್ಲ ಇನ್ನೇನು ಅಲ್ಲೇ ಹೋಗ್ತಾವೆ. ಇನ್ನೇನು ಮರಿ ಬಿಟ್ಟೇನಪ್ಪ? ಏನ ಇನ್ನೂ ಎಷ್ಟದಾವೆ? ಇನ್ನೇನು ಬಿಟ್ಕೊಂಡು ಹೋಗ್ತತ್ತೆ ನಮ್ಮ ಗಳ್ಳಿ. ಏನು ಝೂಮ್ ಹಾಕಿ ನೋಡಕತ್ತೈತಾನೆ. ಯಾಕೋ ಗಳ್ಳಿ ಗಳ್ಳಿ ಬೋಲಿ ಬಾ ಗಳ್ಳಿ. ನಮ್ಮ ರೂಮ್ ಇಲ್ಲದನ, ಅವಳಿಗೆ ಸಿಂಬಳ ಒರೆಸ್ಬೇಕು. ಇನ್ನೇನು ಎಬ್ರಿಸ್ಕೊಂಡು ಹೋಗುತ್ತೆ. ಇವತ್ತು ಸಮೇತ ಮಳೆ ಮೋಡ ಆಗೈತೆ. ಯಾಕೋ ಮಳೆನೇ ಬರೋಂಗಿಲ್ಲ. ನಿನ್ನೆ ಬರುತ್ತೆ ಅಂದ್ಕೊಂಡೆ, ಮಳೆ ಮೋಡ ಆಯಿತು. ಆ ಕಡೆಗೆ ಬಂದೈತೆ ಅಂದರೆ ಬರೋದೇನು. ಫುಲ್ಲು ಕೌದಿತ್ತು. ನಮ್ಮ ಬ್ಲಾಕಿ ಝೂವಿ ಮಲ್ಕೊಂಬಿಟ್ಟಿದ್ದಾರೆ. ಡಾಬದ ಹತ್ರ ಇಲ್ಲ, ನಾನು ಹೋಗಲ್ಲ ಡಾಬದ ಹತ್ರ. ಇನ್ನೇನು ಅಣ್ಣ ಎಬ್ಬಿಸ್ಕೊಂಡು ಹೋಗ್ತಾರೆ. ಬಿಟ್ಟೈತೆ. ನಮ್ಮ ಸಿದ್ದಪ್ಪ ಅಲ್ಲೇ ಟ್ಯಾಕ್ರಿ ಎತ್ತಿ ಟ್ಯಾಕ್ರಿ ಹೊಡಿಯಕತ್ತೈತೆ. ಹೊಡಿ 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 ಹೊಡಿ. ಸಿಂಬಳ ಒರೆಸಿದೇನೆ, ಅವಳು ನೋಡಿ ತೀಟ್ಕೊಂತಾಳೆ. ನಡಿಯಮ್ಮ ಒರೆಸ್ತೀನಿ. ಇಲ್ಲ, ಬಟ್ಟೆ ತಗೊಂಡು ಒರ್ಸಮ್ಮ. ಅಲ್ಲ ಯಾವ್ದಾನ ಅಂತ. ಆ ಟವಲ್ನಾಗ ಒರೆಸು, ನಾನು ಒಗ್ದಾಕ್ತೀನಿ. ಆ ಟವಲ್ನಾಗ ಒರೆಸು. ಸ್ನೇಹಿತರೆ, ಇಷ್ಟೊಂದು ಬಟ್ಟೆ ಬಿದ್ದಿದ್ದಾವೆ ನೋಡಿ. ಇವಾಗೆಲ್ಲ ನೆನಗ್ತೀನಿ. ಸಪ್ರೇಟ್ ಎಲ್ಲ ಹೊಸ ಒಂದು ಕಡೆಗೆ, ಒಂದೆರಡು ಹಳೆವದಾವ ಒಂದು ಕಡೆಗೆ. ಅಮ್ಮರು ಊರಕ್ಕೆ ಹೋಗಿದ್ದಾರೆ, ಬರ್ತಾರೆ. ಹುಡುಗರು ಎಲ್ಲ ಹೋಗಿದ್ರು. ನಮ್ಮ ಅಕ್ಕ ಇನ್ನೂ ಕುರೇಟಿ ಹೊಡೆಯೋದೈತೆ, ನೋಡಬೇಕು. ಗಾಳಿಗೆ ಒಂದು ಸ್ವಲ್ಪ ಗಾಳಿ ಐತೆ, ಮಾಡೋಣ ಆಗ್ತೈತೆ. ಹಂಗೆ ಬಿಸಿಲನ್ನು ಕಾಯ್ತೈತೆ, ಎರಡೂ ಮಾಡ್ತೈತೆ. ಅದೇನು ಮಾಡಬೇಕೋ ಗೊತ್ತು. ನಮ್ಮ ಕೋಳಿ ಎಲ್ಲ ಆಟಾಡ್ತೈತೆ. ಸ್ನೇಹಿತರೆ, ಇವಾಗ ಮಲ್ಲಿಗೆ ಎದ್ದೆ. ಎಳ್ಳೀರು ಕೆತ್ತಾ ಇದ್ದಾರೆ. ಒಂದು ಸ್ವಲ್ಪ ಕಾಯಿನೂ ಉದುರಿಸ್ಕೊಂಬಂದದ. ಒಂದು ಅವತಾರ ಮಾಡಲ್ಲ ಇವರು. ನನಗೆ ಮಾಡೋ ಇದಕ್ಕೆ ಸಿಟ್ಟು ಕೋಪ ಎರಡು ಬರ್ತತೆ. ನೀನೇ ಹೇಳ್ತಾ ಇದೆಯಲ್ಲ, ಬಿಡು. ಇನ್ನೇನು ಇಂಥ ಅವತಾರ ಮಾಡ್ತಾರೆ ನನಗೆ. ಅದಕ್ಕೆ ಅರ್ಧ ಸುಮ್ಮನೆ ವೇಸ್ಟ್ ಮಾಡ್ತಾರೆ ನೋಡಿ. ನಾನು ಮಲ್ಗಿ ಎದ್ದಾಳವಷ್ಟೊತ್ತಿಗೆ ಮಳೆ ಬಂದಿದೆ ಸ್ನೇಹಿತರೆ. ನೋಡಿ ನೆಂದೈತೆ ಕಾಣ. ಫುಲ್ಲು ಒಣಗಿಬಿಟ್ಟಿತ್ತು, ನೀರೆಲ್ಲ ಹಿಂಗೆ ನುಗ್ಕೊಂಡೈತೆ. ಅಮ್ಮಯ್ಯ
ಸುಮ್ಮನೆ ಒಂದೆರಡು ಬಟ್ಟೆ ಶೆಳ್ದಾಕೈತೆ, ದನಗಳು ನೆಂದದ ಒಂದು ಸ್ವಲ್ಪ. ಸೊ ಇವಾಗ ಇನ್ನೂ ಇರೋವನ್ನ ಶೆಳ್ದಾಕ್ತೀವಿ. ಕುರಿಟಿ ಬೇರೆ ಹೊಡಿಬೇಕು, ನೋಡಬೇಕು ಏನು ಮಾಡಬೇಕಾಗುತ್ತೆ. ಆಲ್ರೆಡಿ ಟೈಮು 2:19 ಆಗೈತೆ. ನಾನು ಮಲ್ಕೊಂಡಿದ್ದು 12:15ಗೆ. ಸ್ನೇಹಿತರೆ ನೋಡಿ, ಎಳ್ಳೀರು ಇವಾಗ ಕುಡಿತಿದ್ದೀನಿ. ನೋಡಿ ಎಳ್ಳೀರಿಗೆ ಇದ್ದು ಗಂಜಿ ನೋಡಿ ಎಷ್ಟು. ತಡೆಯಪ್ಪ ಎಪ್ಕೊಡುತ್ತೆ. ನಮ್ಸಿದ್ದು ಚೆನ್ನಾಗಿರಕ್ಕೆ ಹಂಗೆ ಕೈಯಾಗ ಇದು ಮಾಡಕತ್ತಿದ್ದಾನೆ. ಯಾರ್ದು ತಿನ್ನಕ ಬೇಕೆ ಗಂಜಿ ನಾನು ತಿಂತೇನೆ ಅಂತ ನಮ್ಸಿದ್ದಿಗೆ ಬಹಳ ಇಷ್ಟ ಆಗ್ಬಿಟ್ಟೈತೆ. ಮುಲ್ಕ ನಾವ್ ಅಕ್ಕಗೆ ಮುರ್ದು ಹಿಂಗೆ ಇದೇ ಮಾಡಕ ಹಿಂಗೆ ಮುರ್ಕ ಬಾನ ನೀವು ಎಲ್ಲಿಗೆ ತಾಣಗವಲ್ಲ. ಬರೋ ಹೊತ್ತಿಗೆ ಎಲ್ಲ ಖಾಲಿ ಮಾಡ್ರಿ. ಇದೆಲ್ಲ ಏಯಪ್ಪ ಬುನಮ್ಮ ಹೇಳು. ಅಂತೂ ಸುಮ್ಮನಿರಲ್ಲ. ಅವನಿಗೆ ಏನ್ ತಿನ್ನಿಸ್ತೆ ಕೊಡು. ತಿನ್ನದಾನೆ ಇಷ್ಟ ಕಣ ಇರೋದ. ನನಗಮ್ಮ ನಮ್ ನೆನ್ಪಮ್ಮ ಮಲ್ಗಿದಾಳೆ, ಅದಕ್ಕೆ ಅದ್ ಮನೆಗೆ ಐತ. ನಮ್ಮಮ್ಮ ಎಷ್ಟು ನೀಟಾಗಿ ನಮ್ ಸಿದ್ಧ ಆಸದ ತಯಪ್ಪ ಸಾಕು. ಬಾನ ಇವತ್ತ ಆಡ್ರ ಬಟ್ಟೆ ಗೊಬ್ಬ ಆಯ್ತು ಕಣಮ್ಮ. ಟೊಬ್ಬೆ ತಗೋತ ಸೊಪ್ಪ. ನಾವ್ ಅಪ್ಪಾಜಿ ನೋಡಿದ್ರೆ ಬೈತತ್, ಯಾಕೆ ಇಷ್ಟೊಂದು ಕಿತ್ರಿ ಅನ್ನತ್ತೆ. ಏನಿಲ್ಲ, ಅದಕ್ಕೆ ಸರಿಯಾಗಿ ಇವ್ರು ಮಾಡಿದಾರೆ. ಎಳ್ಳೀರ್ ಪಾರ್ಟಿ ಅಂದ್ರೆ ಇದ್ ನೋಡಿ. ಸಿಹಿ ಮೇಲೆ ಬರ್ತಾವ. ಎಳ್ಳೀರು ಹತ್ರ ನೀರ್ ಅಲ್ಲೇ ಗಣೇಶ ನೋಡಿ. ಇವ್ರು ಒಂದು ಅವತಾರ ಇಲ್ಲೆಲ್ಲ ಗಲೀಜ್ ಮಾಡ್ದಂಗ ಮಾಡಿದ್ರ ಹಬ್ಬ ತಂದು. ಹಾಕ್ಬರ್ತೀನಿ ಸ್ನೇಹಿತರೆ. ನಮ್ಮಮ್ಮ ಒಂದ್ ಎಟ್ಟು ಬಿಟ್ಲ, ಅದಕ್ಕೇನೆ ಗಣೇಶ ಓಳೆ ಸತ್ತೋಗ್ತಾಳಂತೆ ನೋಡು, ಸತ್ತೋಗ್ತಾಳಂತೆ. ತೆಗಿಯಪ್ಪ ತೆಗಿ. ಬಟ್ಟೆ ಎಲ್ಲ ಕೊಳೆ ಆಗೈತೆ, ಇಲ್ಲಿ ಕೊಳ್ಪಿಕಾಗೈತೆ. ತೆಗಿ ಇಲ್ಲಿ. ಯಾತ ಆಗಿದೆ ಯಮ್ಮ.
ಎಲ್ಲ ಹೋಗುತ್ತಾರೆ ಅವ್ರ ಬಿದ್ದೀರಾ ಆಮೇಲೆ ನೀನು ನೋಡ ಗಣೇಶ ಬಿಡು ಲೇ ಅಮ್ಮ ನೋಡಮ್ಮ ನೀನು ಉಣ್ಣಾಲೆ ಎಲ್ಲಿ ನಾವು ಮಾಡ್ದ ಎಲ್ಲಿ ಅವನು ಬಾ ಇಲ್ಲ ಜಾಣ ಇದು ಬಾ ಕುರ್ಕುರೆ ತಾಂಬರಂಬ ಕುರ್ಕುರೆ ತಾಂಬರಂಬ ಬಾ ಅವ್ರ ಸವಸ ಬೇಡ ಕುರ್ಕುರೆ ತಾಂಬರಂಬ ಬೇಡ ಬಾರಪ್ಪ ಹೋಗತ್ತಾಗೆ ಮುಷ್ಟಿ ಬಾಯಿಲ್ ತೋರಿಸ್ತೀನಿ ಪಚಾಳ ಪಚಾಳ ಯಾವನ ಬರ್ಬೇಕು ಸುದ್ದಿ ಐತೆ ಅವನ ಮೇಲೆ ಪಚಾಳಸಿದ್ದು ಪಚಾಳಪ್ಪ ನೀನ್ ಸುದ್ದಿ ಯಾವನ ಬರ್ಬೇಕು ಐತೆ ಗ್ರಾಚಾರ ಪಚಾಳಪ್ಪ ಮಕ್ಕಳನ್ನೆಲ್ಲ ಖ್ಯಾತೆ ಮಾಡ್ತಾರೆ ಸುಮ್ನೀರ್ ಗಣೇಶ ಅಂತ ನಿನಗೆ ಬೇಕಾಗಿರೋದೆ ಏ ಬಿಡಲ್ಲ ಅವನ್ನ ಬಚ್ಚ ಬಾರ ಪಚ್ಚ ಬಾ ಜಾಣ ಪಚ್ಚ ಬಾ ಮತ್ತೆ ಅಷ್ಟೇ ಏ ಪಚ್ಚಳಪ್ಪ ಸರಿಯಪ್ಪ ಈ ಕಡೆ ಸೈಡ್ ಪಚ್ಚ ಕೇಡಿಗೆ ಸ್ನೇಹಿತರ ಅಮ್ಮ ಕುರಿಟಿ ಹೊಡಿತೈತೆ ಒಳಗೆ ಯಾರು ಇದಾರಂತ ಅದಕ್ಕೆ ಕುರಿಯರು ಬಂದಿರ್ತಾರೆ ಹೋಗಿ ನೋಡ್ಕೊಂಬರ್ತೀನಿ ಹೋಗ್ತಾ ಇದ್ದೀನಿ ಅದಕ್ಕೆ ಬೇಗ ಒಂದು ಸ್ವಲ್ಪ ಏನಾದರೂ ಮಾಡಿ ಅಕ್ಕಯ್ಯ ಊರಿಗೆ ಹೋಗ್ತಾಳೇನೇನೋ ಅದಕ್ಕೋಸ್ಕರ ನಮ್ಮ ಬ್ಲಾಕಿ ಇಲ್ಲದ ಬ್ಲಾಕಿ ಕಾಲೆಲ್ಲ ಅಮ್ಮ ಕಾಲು ಎಷ್ಟು ನೋವಾತೆ ವಾಸಿ ಆಯ್ತು 2 ದಿನ ಜಂಡು ಬಾಂಬ್ ಹಚ್ಚಿದೆ ಸ್ನೇಹಿತರೆ ಅದು ಗುಳ್ಳಾಗಿತ್ತೆ ಹೊಡ್ಕೊಂಬಿಟ್ಟಿತ್ತು ಸ್ನೇಹಿತರೆ ಎಲ್ಲ ಬಾವು ತಗ್ಗೈತೆ ಇನ್ನೊಂದು ಸುಸ್ಸ ಐತೆ ಇದು ಅಷ್ಟೇ ಇರೋದು ಸರಿ ಹೋಗುತ್ತೆ ಇನ್ನೊಂದು ಸ್ವಲ್ಪ ಅಷ್ಟೇ ನಮ್ಮ ಬ್ಲಾಕಿ ಬರ್ತೀಯೇನೆ ಬರಂಗಿದ್ರೆ ಬಾರೆ ಮತ್ತೆ ಬರಂಗಿದ್ರೆ ಬಾ ಇಲ್ಲಾಂದ್ರೆ ಪಚ್ಚ ಇಲ್ಲ ಬರಬೇಡ ನಾನು ಹೋಗ್ತೀನಿ ಸೊ ಹೋಗಿ ನೋಡ್ಕೊಂಬರ್ತೀನಿ ಸ್ನೇಹಿತರೆ ಬಂದೆ ಯಾರೂ ಇಲ್ಲ ನೋಡ್ಕೊಂಡು ಹೋಗಿ ನೋಡಿ ಕಾಂಗ್ರೆಸ್ ಎಷ್ಟು ಎತ್ತರ ಬೆಳೆದೈತೆ ಅದು ಈಟೀಟೆ ಇದ್ದ ನಂಗಿತ್ತು ಅವಾಗ ನೋಡಿ ಇವಾಗ ಹೆಂಗೆ ಎಲ್ಲಿ ನೋಡಿದ್ರು ಬರೀ ಕಾಂಗ್ರೆಸ್ಸೇ ಬೆಳೆದ್ಬಿಟ್ಟೈತೆ ನಾನು ತಿರ್ಗಾ ಮತ್ತೆ ಮೊನ್ನೆ ಹಾಕಿರೋ ಗಿಡಗಳು ನೋಡ್ಬೇಕಾಯ್ತು ಅದಕ್ಕೆ ಬಂದ ರಕ್ತ ಚಂದನ ಹೆಂಗೈತೆ ಪಾಪ ಗೊತ್ತಿಲ್ಲ ಜೀವ ಬದಿಗೈತ್ರೆ ಇಲ್ಲಿ ಬದುಕಿದೆ ಜೀವ ಪರವಾಗಿಲ್ಲ ನೋಡು ಅದು ನೀರು ಹಾಕ್ಬೇಕಾಯ್ತು ಒಂಚೂರು ಮಳೆ ಬಂತು ನಾಳೆಗೆ ಅವಾಗ ನೀರನ್ನ ಹಾಕ್ತೀನಿ ಇವತ್ತೇನು ಹಾಕೋಕ್ಕಾಗಲ್ಲ ಇಲ್ಲೆಲ್ಲ ಒಂದು ಅರಿಶಿನ ಗಿಡ ಅಲ್ಲಿ ಹೋಗಿದಾವೆ ಇಲ್ಲೊಂದು ಮಾವಿನ ಗಿಡ ಇತ್ತು ಮೊನ್ನೆ ಎಡೆಕೊಂಟೆ ಹೊಡೆಬೇಕಾದ್ರೆ ತಗಲಿಸಿ ಹೋಗ್ಬಿಡ್ತು ಗಿಡ ಚೆನ್ನಾಗಿತ್ತು ಕಾಂಗ್ರೆಸ್ಸು ಸ್ನೇಹಿತರೆ ನೋಡಿ ಹೆಂಗಿದೆ ನಮ್ಮ ಮಾವಿನ ಗಿಡ ಮಾವಿನ ಹಣ್ಣು ಬಿಟ್ಟೈತೆ ಅವೆಲ್ಲ ಉದುರು ಹೋಗ್ತಾವೆ ಅನಿಸುತ್ತೆ ನೋಡಿ ಎಲ್ಲ ಪುಟಾಣಿ ಎಲ್ಲ ಹಿಡ್ದಿದ್ದಾವೆ ಏನವು ಕಾಯಿ ಹಣ್ಣು ಆಗ್ತಾವೆ ಕಾಯಿ ಆಗ್ತಾವೆ ಇನ್ನು ಗೊತ್ತಿಲ್ಲ ಅವೆಲ್ಲ ಬಾಡಿದ್ದಾವೆ ಯಾಕಂದ್ರೆ ಇರ್ಬೋದು ಯಾಕಂದರೆ ಇವಾಗ ಇನ್ನೇನು ಮಳೆ ಬಂದ್ರೇ ಇರ್ತವೆ ಮಳೆ ಬರಲಿಲ್ಲ ಅಂದ್ರೆ ಉದುರ್ತಾವೆ ಅಷ್ಟೇ ಕಾಲ ಕೆಟ್ಟು ಕೆಲವೊಂದು ಟೈಮ್ ಬಿಟ್ಟಿರ್ತಾವೆ ಅಷ್ಟೇ ಇವಾಗ ಇಲ್ಲಿರೋ ಗಿಡಗಳು ನೋಡಬೇಕು ಎಲ್ಲೆಲ್ಲಿದ್ದಾವೆ ಅಂತಂದು ಹೋಗ್ತಾ ಇದ್ದೀನಿ ಇಲ್ಲೊಂದಿದೆ ಮಾವಿನ ಗಿಡ ಸೆಕ್ಷನ್ ಮಾಡಿ ಗಿಡ ಹಾಕಿದ್ದೆ ಕಣ್ಣಿಗೆ ಬೀಳಂಗಿಲ್ಲ ಅಲ್ಲೊಂದು ಮಾವಿನ ಗಿಡ ಇಲ್ಲ ಇಲ್ಲಿ ಹಲಸಿನ ಗಿಡ ಇಲ್ಲೊಂದಿದೆ ಇದು ಮಾವಿನ ಗಿಡ
ಹಲಸಿನ ಗಿಡನೇ ಇದ್ದಂಗಿಲ್ಲ. ಇಲ್ಲೊಂದಿದೆ, ಈಗ ಇದು ಹೋಗಿದೆ ಮೇಲೆ ಚಿಗುರುತ್ತ ಅನ್ಸುತ್ತೆ. ಇದು ಹಂಗೆ ಎದ್ದಿದೆ, ಮೊಳಕೆ ಹಾಕಿದ್ದೆ ಹೋಗಿದ್ದಾವೆ. ಇದೇ ಫಸ್ಟ್ ಅನ್ಸುತ್ತೆ, ಆಮೇಲೆ ಮಾವಿನ ಗಿಡ ಹಾಕಿದ್ದೆ ಹೋಗಿದ್ದಾವೆ ಸ್ನೇಹಿತರೆ. ಹಲಸಿನವು ಹೋಗಿದ್ದಾವೆ. ಇಲ್ಲ, ಕುಂಟೆ ತಾಗ್ಸಿದಾರೆ, ಹೋಗಿದ್ದಾವೆ ಅನ್ಸುತ್ತೆ. ಇಲ್ಲೊಂದಿದೆ ಹಲಸಿನ ಗಿಡ. ಇಲ್ಲ ಸ್ನೇಹಿತರೆ, ಮತ್ತೆ ತಂದು ಹಾಕ್ತೀನಿ. ಹೋಗಿದ್ದಾವೆ. ಇಲ್ಲಿ ಒಂದೆರಡು ಗಿಡಗಳು ಇತ್ತು ನೋಡುವ. ಹುಣಸೆ ಗಿಡ ಅವೆಲ್ಲ, ಸೀತಾಪತ್ಲು ಗಿಡ ಅವೆಲ್ಲ ಹೊತ್ಕೊಂಡಿದ್ದಾವೆ. ಇಲ್ಲೂ ಹಾಕಿದ್ರೆ ಇಷ್ಟ ಅದ. ಸ್ನೇಹಿತರೆ ನೋಡಿ, ಇದು ಸೀತಾಪತ್ಲು ಗಿಡ ಚಿಗುರೈತೆ. ಹಂಗೆ ನೀರು ಹಾಕ್ಬೇಕು, ಒಣಗಿಬಿಟ್ಟೈತ್ನೆಲ್ಲ ಫುಲ್ಲು. ಇಲ್ಲೊಂದು ಹತ್ರ ಹಾಕಿದ್ದೆ, ಇಲ್ಲ ಕಾಣ್ತಿಲ್ಲ ಅದು ಗಿಡ. ಇವೆಲ್ಲ ಗಿಡ ಬೇರೆ ಹರಡ್ಕೊಂಡ್ಬಿಟ್ಟದವೆ, ಜಾಲಿ ಮಾಡ್ದಂತ. ಚೆನ್ನಾಗಿ ಚಿಗುರಿತ್ತು ಅದನ್ನು ಸಮೇತ, ಅದು ಇಲ್ದಂಗೆ ಆಗಿಬಿಟ್ಟೈತೆ. ಇಲ್ಲ ಸ್ನೇಹಿತರೆ, ಹೋಗಿದಾವೆ. ಗಿಡಗಳು ಹಾಕಿದ್ಮೇಲೆ ನೋಡ್ಕೋಬೇಕು. ಇದು ಇತ್ಲ ಬರಲಿಲ್ಲ ಅಂದರೆ ಕುರಿ ಮೇಕೆ ಬಿಟ್ಟು ಮೇಯಿಸ್ತಾರೆ, ಅದೊಂದು ವಿಚಾರ ಇದು. ಹೂವಿನ ಗಿಡ ಏನು ಚಿಗುರುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಇಲ್ಲೇನ ಇದು ಮಾತ್ರ ಚಿಗುರುತ್ತೆ. ಬಸಂಪದ್ದು ಹೂವಿಂದು ನೋಡು, ಚಿಗುರ್ಬೋದು. ಸ್ನೇಹಿತರೆ, ಮೊದಲು ನಮ್ಮ ನಾಯಿ ಮರಿನ ಕರ್ಕೊಂಡ್ಬರ್ತಿದ್ನಲ್ಲ, ಆ ಕಡೆ ಹೋಗ್ತಿದ್ದೆ. ಇಲ್ಲಿಗೆ ಯಾಕೆ ಕರ್ಕೊಂಬಂದಂದರೆ, ಇಲ್ಲಿ ನಮ್ಮೂರಲ್ಲಿ ಕೆಳ ಜಾತಿಯರು ಏನಿರ್ತಾರೆ, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಊರಾಗ ಇದೇ ಥರ ಅನಿಸುತ್ತೆ. ದನಗಳು ಕೊಯ್ದು ತಿಂತಾರೆ, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಮೊನ್ನೆ ಮಾರಮ್ಮನಿಗಾಗಿ ದನಗಳು ಕೊಯ್ದು ತಿಂತಿದ್ದಾರೆ. ಅದೆಲ್ಲೆಲ್ಲಿ ಕೊಯ್ತಿದ್ದಾರೆ ಗೊತ್ತಿಲ್ಲ. ಇಲ್ಲೊಂದು ಉಳಿಸಿದ್ದಾರೆ, ತಾಡ್ಪಲ ಹಸಿ ಹೊಂಗೆ ಸೊಪ್ಪು ಎಲ್ಲಿರುತ್ತೋ ಅಲ್ಲಿ ಆಲ್ಮೋಸ್ಟ್ ಅಲ್ಲೂ ಮತ್ತು ನೀರಿರಬೇಕು. ಇಲ್ಲೊಂದು ಸ್ವಲ್ಪ ಕಮ್ಮಿ ಇದ್ದಾವೆ. ಇಲ್ಲಿ ಯಾವುದೋ ಒಂದೇ ಆಗಿರೋದು. ಕರ್ಸ ಎಲ್ಲ ಎಲ್ಲಿ ಹಾಕಿದ್ರೆ ಗೊತ್ತಿಲ್ಲ. ಮೊದಲು ಇಲ್ಲಿಗೆ ಸ್ವಲ್ಪ ದಿನದ ಮುಂಚೆ ಇದು ಆರತಿ ಬೆಳಗ್ಬೇಕಾದ್ರೆ ಆವಾಗ ಒಂದು ಸ್ವಲ್ಪ ಇದಾಯ್ತು. ಆವಾಗ ಹಬ್ಬ ಆದಾಗ ಇದೆಲ್ಲ ಓಟಕ್ಕೂ ಒಂದು 4-5 ಹತ್ರ ಕೊಯ್ದುಬಿಟ್ಟಿದ್ರು. ಇವಾಗ ಇಲ್ಲೆಲ್ಲೂ ಕೊಯ್ದಿಲ್ಲ, ಬೇರೆ ಕಡೆ ಎಲ್ಲ ಕೊಯ್ದಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲೊಂದು ಹತ್ರ ಮಾತ್ರ ಕೊಯ್ದಿದ್ದಾರೆ ಅಷ್ಟೇ, ಹೊಂಗೆ ಸೊಪ್ಪು ಕಟ್ಕೊಂಡು. ಇನ್ನೆಲ್ಲೂ ಜಾಸ್ತಿ ಕೊಯ್ದಿರೋಕ್ಕಿಲ್ಲ. ಇಲ್ಲಿ ಕಡೆ ಸೈಡ್ ಸುತ್ತಮುತ್ತ ಇಲ್ಲೆಲ್ಲೂ ಇಲ್ಲೇ ಇರೋಕ್ಕಿಲ್ಲ. ಸ್ನೇಹಿತರೆ, ಮಳೆ ಹಾನಿ ಬಂತು, ಮೋಡ ಆಗೈತೆ, ನೆತ್ತಿ ಮೇಲೆ ಐತೆ. ನಾನು ಬೇಗ ಮನೆ ಸೇರ್ಕೋಬೇಕು, ಅಮ್ಮ ಬೈತಾರಿಲ್ಲ ಅಂದರೆ. ನಾನು ಟೋಪಿನೂ ಬಂದಿಲ್ಲ, ಏನಿಲ್ಲ. ರನ್ನಿಂಗ್ ಬೇಗ ನಡಿ, ಆಮೇಲೆ ಜೋರಾದತ್ತು ಹೋಗ್ತೀನಿ. ಈ ವಿಚಾರ ಹೇಳ್ಬೇಕಂತ ನಾನು ಇಲ್ಲಿಗೆ ಬಂದಿದ್ದು. ನಿಮ್ಮೂರಲ್ಲಿ ಯಾವ್ಯಾವ ರೀತಿಯಲ್ಲಿ ಇದು ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಮ್ಮೂರಲ್ಲಿ ಈ ಥರ ಐತೆ ಸಿಚುವೇಶನ್. ಅದು ಯಾವಾಗಿನ್ನೂ ಇದೇ ಕಂಟಿನ್ಯೂಟಿ ಆಗುತ್ತಾ, ಏನು ಇಲ್ಲಿಗೆ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ ಈ ಪದ್ಧತಿ. ಏನಂದ್ರೆ ಪ್ರಾಣಿಗಳ ಬಲಿ ಬರೀ ಮೂಢನಂಬಿಕೆಯಲ್ಲೇ ಇದು ಮಾಡ್ತಾಯಿದ್ದಾರೆ. ನಾವು ತಿನ್ನೋಕ್ಕೋಸ್ಕರ, ಮನುಷ್ಯರು ತಿನ್ನೋಕ್ಕೋಸ್ಕರ ಈ ಥರ ಮಾಡ್ತಿದ್ದಾರೆ ಅಷ್ಟೇ. ನೋಡಿ ಯಾಕೋ ಏನು ಮಳೆ ನಿಲ್ತು. ಅಲ್ಲೊಂದು ಹತ್ರನೇ ನಾನು ನೋಡಿರೋದು. ಏನೋ ಆ ಕಡೆ ಸೈಡ್ ಐತವೇನೋ ಗೊತ್ತಿಲ್ಲ, ನೋಡುವ. ಅಮ್ಮ ಇಷ್ಟು ಹೊಡೆದಿತ್ತು ಸ್ನೇಹಿತರೆ, ಇವಾಗ ಬಂದೆ. ಅದಕ್ಕೆ ಬಾರಮ್ಮ ತುಂಬ್ತೀನಿ ಒತ್ತಕ್ಕು ಅಂತಂದು, ಅದಕ್ಕೆ ನಾನು ನೋಡ್ಕೊಂಡು ಹೋಗ್ತೀನಿ. ಅಲ್ಲಲ್ಲಿದ್ದು ಮಳೆ ಬರೋ ಹನಿ ಉದುರ್ತೈತಿ. ಸ್ನೇಹಿತರೆ ನೋಡಿ, ನಮ್ಮ ಸುಬ್ಬಿ ಗಾಯ ಭಾಳ ಬಿಟ್ಟೈತಿ, ನಿಕ್ಕೊಂತೈತೆ. ಅಲ್ಲಿಗೂ ವಾಸಿ ಆಗಂಗಿಲ್ಲ, ಇನ್ನು ಹೆಂಗೆ ಬಿಟ್ಟೈತೆ. ಫಸ್ಟ್ ನೆಕ್ಕೊಂಡು ವಾಸಿ ಮಾಡ್ಕೊಂಡು ನೋಡಿದ್ವಿ ಅಜ್ಜಿ. ನಮ್ಮದು ಒಬ್ಬ ಬರಲ್ಲ ಸೈಡಿಗೆ. ಟಿ ಎನ್ ಕೋಟೆಯಿಂದ ಬಂದು
ಸ್ನೇಹಿತರೆ ನಿನ್ನೆ ಟಿ ಎನ್ ಕೋಟೆಯಿಂದ ಬಂದು ಇಲ್ಲೇ ಇಳಿದ್ವಿ. ಯಾಕಂದರೆ ಇಲ್ಲಿ ನಮ್ಮ ಚಿಕ್ಕಪ್ಪರವರು ರಿಲೇಷನ್ ಅವರೆಲ್ಲ ನೆಂಟರು ಬಂದಿದ್ರಲ್ಲ, ಬಸ್ಸಿಗೆ ಹತ್ತಿದ್ರು. ಹಾಗಾಗಿ ಬಂದ ತಕ್ಷಣ ಇಲ್ಲೇ ನಾಗರಾವಿಂದು ಇದೇನಿತ್ತ ಇದು ಈ ನಾಗರಾವು ಇಲ್ಲಿ ಸತ್ತು, ಅಂದರೆ ಯಾರೋ ಹೊಡ್ಕೊಂಡು ಹೋಗ್ಬಿಟ್ಟಿದ್ದು, ಹರಿದಿತ್ತು ಲಾರಿನ ಯಾತೋ ಹರಿದು ಬಿಟ್ಟೈತಿ ಇದ್ರ ದೇಹದ ಮೇಲೆ. ನೋಡಿ ಯಾವ ರೀತಿ ಇದೆ, ಇದು ನಾಗರಾವನೇ ಪಕ್ಕ, ಅದ್ರಾಗೇನು ಡೌಟೇ ಬೇಡ. ಈ ಥರ ನೋಡಿ ಸರ್ಕಲ್. ಸೊ ಇದು ಯಾವ ರೀತಿ ಇರುತ್ತೆ ಅಂದರೆ ಸೇಮ್ ಗೋಧಿ ಕಾಳು ಆಕಾರದಲ್ಲಿ ಇರುತ್ತೆ. ಗೋಧಿ ಕಾಳು ಯಾವ ರೀತಿ ಆಕಾರ ಇರುತ್ತೆ ಅದೇ ರೀತಿ ನೋಡಿ. ಇದು ಕೆರೆ ಅವೆಲ್ಲ ಬರ್ಫಿ ಟೈಪು ಡಿಸೈನ್ ಬರ್ತವೆ. ಇದು ಗೋಧಿ ಆಕಾರದಲ್ಲಿ ಅಂದರೆ ಇನ್ನೂ ಮರಿ ಅನಿಸುತ್ತೆ, ಇನ್ನೂ ತುಂಬ ವರ್ಷ ಆಗಬೇಕಾಗಿತ್ತು ಅನಿಸುತ್ತೆ. ನನಗನ್ಸೋ ಪ್ರಕಾರ 5-6 ವರ್ಷ ಆಗಿರ್ಬೋದು ಅಂದ್ಕೊಂಡೈತಿ ನೋಡಿ. ಸೇಮ್ ಇವು ಮೂಳೆ ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಇಲ್ಲೆಲ್ಲ ಮೀನಿನ ಆ ಮೂಳೆ ಏನಿರ್ತಾವ ಆ ಥರ ಐತೆ. ಎಲ್ಲ ಅಪ್ಪಚ್ಚಿ ಆಗಿಬಿಟ್ಟಿದೆ. ಅದಕ್ಕೆ ತೋರ್ಸೋಣ ಅಂತ ನಿನ್ನೆ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರನೇ ಬಂದೆ ತೋರ್ಸೋಣ ಅಂತಂದು. ಸ್ನೇಹಿತರೆ ನೋಡ್ರಿ ಬಚ್ಚಿಕೆನ ಆಟ ಆಡ್ತಾಯಿದ್ದೀವಿ. 1-2 ಎಣಿಸ್ಬೇಕಂತೆ, ಆಮೇಲೆ ಹೋಗ್ಬೇಕಂತೆ. 1 2 3 4 5 6 7 8 9 10. ಕಳ್ರು ಎಲ್ಲೆಲ್ಲ ಇದ್ದಾರೆ? ಕಳ್ರು ಎಲ್ಲೆಲ್ಲ ಇದ್ದಾರೆ? ಕಳ್ರೆಲ್ಲ ಸ್ನೇಹಿತರೆ ನೋಡಿ, ನಮ್ಮ ಬೆಕ್ಕಮ್ಮ ಬಂದು ಹಾಲು ಕುಡಿಸ್ತಾಳೆ, ಇನ್ನೂ ಹಾಲು ಕುಡಿಸ್ತಾಳೆ ನಮ್ಮ ವೈಟಿಗೆ. ಸ್ನೇಹಿತರೆ ಇನ್ನೇನು ಸಂಜೆ ಆಯಿತು, ಕುರಿಗಳು ಇನ್ನೇನು ಬಂದವು. ಹಾಲೆ 6:15 ಆಗಿದೆ. ತಂಗಾಳಿ ಬೀಸ್ತೈತೆ, ಮಳೆ ಮೋಡ ಈ ಕಡೆಗಿನ್ನ ಐತೆ. ನೋಡಬೇಕು ಬರುತ್ತಾ ಇಲ್ಲ ಗೊತ್ತಿಲ್ಲ. ಒಂದು ಸ್ವಲ್ಪ ಸಾಕು ನೀರು ಹಾಕ್ದಂಗೂ ಹಾಕಲಿಲ್ಲ, ಸುಮ್ಮನೆ ಜಿಮುಕ್ಕಿ ಅದೇ ಹೋಯ್ತು. ನಾನು ಮಲ್ಕೊಂಡಾಗ ತಿರ್ಗ ಮಳೆ ಮೋಡ ಆಗಿತ್ತು, ಬರಲಿಲ್ಲ. ಮರಿಗಳೆಲ್ಲ ಅವೆಲ್ಲ ಕಣ್ಕೊಂಡಾಗ ಕುಡಿತಾವೆ. ಇನ್ನೇನು ಸಮಸ್ಯೆ. ಕಾಂಕ್ರೀಟು ನಮ್ಮ ಅಣ್ಣ ಬಂದ ತಕ್ಷಣ ಇದೊಂದು ಡೈಲಾಗ್, ಯಾತ್ರ ಉಂಟಕ್ಕೆ ಕುರಿಯರ ಅದೇ ಕಾತ್ಕೊಂಬರ. ಮಧ್ಯಾಹ್ನ ಊಟ ತಗೊಂಡೋದ್ರೆ ಸಮಸ್ಯೆ ಆಗಲ್ಲ. ಮಧ್ಯಾಹ್ನ ಊಟ ಇಲ್ಲ ಅಂದರೆ ಮಾಮೂಲಿ ಈ ಮಾತು ಬಂದೇ ಬರುತ್ತೆ. ನಮ್ಮ ಯಾಕೆ ಮರಿ ಹೆಂಗೆ ಕುಂದಾಡುತ್ತೆ ನೋಡಿ. ಅದು ಕೋಲಾಟ ಅಮ್ಮ ನಿನ್ನೆ ಅಲ್ಲಿ ಸಣ್ಣಮರ ಮನೆ ಮ್ಯಾಲಕ್ಕೆ ಓಸಂದು ಹೋಗತ್ತೆ. ಇವು ಯಾವ ಕಮ್ಮಿ, ಒಂದು 300-400 ಇದ್ವೇನೋ. ಇಲ್ಲೊಂದೆರಡು ಕೋಲಾಟ ಹೊಡಿತಿದೆ, ಕಾಣೋದೇ ಇಲ್ಲ ಬಿಡಿ ನಿಮಗೆ, ನಮಗೆ ಮಾತ್ರ ಕಾಣ್ತಾರೆ. ನಾವು ಕಾಲ ತಿಂದು ಸಾಕಾಗೈತೆ. ಎಲ್ಲವೂ ಬಂದ್ವಿ. ಇವಾಗ ಯಾವ್ಯಾವ ತಿಂತಾವೋ ಗೊತ್ತಿಲ್ಲ. ಸೈಡ್ ಆದ್ರೇನ ತಗೊಳಕಟ್ಟಿ ಇವಾಗೆ ಕೊಡಿ. ಅಷ್ಟೆ, ಅದು ಕೊಂಡ್ಕೊಂಡ್ರೆ ತಿಂತಾಳಮ್ಮೋ ಅವಳು. ಗಲ್ಡಿ ಅದು ಅಲ್ಲಿ ನಿಂತಿರೋದು ಕೊಂಡ್ಕೊಂಡ್ರೇನ. ಬಾ 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 ಗಲ್ಡಿ ಗಲ್ಡಿ ಬಾ. ಎಲ್ಲ ಅದು ಬರುತ್ತೆ, ಸರಿಯಾಗಿ ಹೊಡಿತಾಳೆ. ತಗ ನೋಡ ಅಜ್ಜಿ ನಾಡ ತಿನ್ನೆ ದಿನ ಅಜ್ಜಿ ನಾಡ ತಿನ್ನೆ. ನೀನೇ ಕಾಣೆ ತಿನ್ನಾಳ ಅಂದ್ರೆ ಸರಿ. ಗಲ್ಡಿ ಇರುವಾಗ ಗಲ್ಡಿನೂ ತಿಂತಾನೆ ಅವನು. ಅಲ್ಲಿ ಸೊಪ್ಪು ತಿಂತದಾನೇನ ಗಲ್ಡಿ, ಸರಿಯಾಗಿ ತಿಂತಾಳೆ. ಒಟ್ಟೊಬ್ರ ಬಂದ ತಮ್ಮ, ಆಮೇಲೆ 3 ಮುದ್ದೆ ತಿಂದು ಎಮ್ಮೆ ಓಟ ಮೇಯ್ಕೊಂಬಂದದಳ್ಳಿ ಓಟ್ ತಿಂತಾಳ. ತಿನ್ಬಿಟ್ಟವನ್ನ ದನಿಗಳು ಅಂದರೆ ನಮ್ಮಮ್ಮ ಹಾಲು ಕರಿತಲ್ಲ ಅದಕ್ಕೆ ಇಕ್ತೀವಿ ಸ್ನೇಹಿತರೆ. ಹಿಟ್ಟು ಹಾಕಿ ನಾನು ಸ್ವಲ್ಪ ಮೊಸರು ಇದಾಕಿ ಮೊಸರು ತೊಳಿಬೇಕು. ಇವತ್ತಿನ ವಾತಾವರಣ ಹೀಗಿದೆ ನೋಡಿ. ನಿನ್ನೆ ಈಗ ಈ ಕಡೆ ಸೈಡು ಕೆಮ್ಮುಗಿಲು ಹೊಡೆದಿತ್ತು ಸ್ವಲ್ಪ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ
ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಟಾಟಾ ಬೈ ಬೈ, ಸಿ ಯು.